ಇವತ್ತು ಸಂಜೆ 7:15 ನರೇಂದ್ರ ಮೋದಿ ದೇಶವನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಪ್ರತಿ ವರ್ಷದ ಹೊಸ ವರ್ಷದ ಪಾರ್ಟಿಗಳಲ್ಲಿ ನಾವು ನೋಡಿದ್ದು ಗಡಚಿಕ್ಕುವಂಥ ಸಂಗೀತವನ್ನು, ಕುಣಿತವನ್ನು, ಅಪರೂಪಕ್ಕೊಂದು ಸಲ ಒಳ್ಳೆ ಕ್ರಿಕೆಟ್ ಮ್ಯಾಚ್ಗಳು ಮತ್ತು ಬೇರೆ ಪಂದ್ಯಾವಳಿಗಳಿದ್ದಂತಹ ಸಂದರ್ಭದಲ್ಲಿ ಪಬ್ಗಳಲ್ಲಿ ದೊಡ್ಡ ಸ್ಕ್ರೀನ್ ಹಾಕಿ ಅದನ್ನು ನೇರ ಪ್ರಸಾರದ ವ್ಯವಸ್ಥೆ ಮಾಡಿದ್ದನ್ನು ಕೂಡ ನಾವು ನೋಡಿದ್ದೀವಿ. ಆದರೆ ಬಹುಶಃ ಭಾರತದ ಇತಿಹಾಸದಲ್ಲಿ ಮೊದಲನೇ ಸಲ ಪ್ರಧಾನಮಂತ್ರಿಯವರೊಬ್ಬರ ಭಾಷಣವನ್ನು ನೇರ ಪ್ರಸಾರದಲ್ಲಿ ತೋರಿಸೋದಕ್ಕೆ ಎಲ್ಲ ಪಾರ್ಟಿ ಪ್ಲೇಸ್ಗಳು ತಯಾರಾಗಿರುವಂಥದ್ದು. ಇವತ್ತು ಬೆಳಗ್ಗೆ ಒಂದು ಸುದ್ದಿಯನ್ನು ನಾನು ನೋಡ್ತಾ ಇದ್ದೆ. ಕೆಲವೊಂದಷ್ಟು ಪಬ್ಗಳಲ್ಲಿ ಆಫರ್ಗಳನ್ನು ಕೊಟ್ಟಿದ್ದಾರೆ. ನರೇಂದ್ರ ಮೋದಿಯವರು ಎಷ್ಟು ಸಲ ಮಿತ್ರೋ ಅಂತಾರೋ ಅಷ್ಟು ಸಲ ಡ್ರಿಂಕನ್ನು ಫ್ರೀಯಾಗಿ ಕೊಡ್ತೀವಿ ಅನ್ನುವಂಥ ಆಫರ್ಗಳು. ಈ ರೀತಿಯಾಗಿ ಬಹುಶಃ ಭಾರತದ ಇತಿಹಾಸದಲ್ಲಿ ಮೊದಲ ಸಲ ಒಬ್ಬ ಪ್ರಧಾನಿ ದೇಶದ ಜನರೊಂದಿಗೆ ಇಷ್ಟು ನೇರವಾಗಿ ಕನೆಕ್ಟ್ ಆಗಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತಿನ ಅವರ ಭಾಷಣ ತೀವ್ರ ಕುತೂಹಲವನ್ನು ಕೆರಳಿಸಿರುವಂಥದ್ದು. ಭಾಷಣದ ಕಂಟೆಂಟ್ ಏನಾಗಿರಬಹುದು ಅಂತ ರಮೇಶ್ ಬಾಬು ಸರ್, ತಮ್ಮಿಂದ ಚರ್ಚೆಯನ್ನು ಆರಂಭಿಸ್ತೀನಿ. ಏನು ನಿರೀಕ್ಷೆಗಳಿದೆ? ಬಹುಶಃ ಏನು ನವೆಂಬರ್ 8ನೇ ತಾರೀಕು ಒಂದು ಘೋಷಣೆಯನ್ನು ಮಾಡಿ ಒಂದು ಡಿಮಾನಿಟೇಷನ್ ನೋಟು ಅಮಾನ್ಯದ ಒಂದು ಕ್ರಮವನ್ನು ತಗೊಂಡ್ರು. ಅದರ ಫಲಗಳನ್ನ ನಾವು 50 ದಿವಸಗಳಲ್ಲಿ ನಿರೀಕ್ಷೆ ಮಾಡೋವಂಥದ್ದು ತಪ್ಪಾಗುತ್ತೆ. ಬಹುಶಃ ಇನ್ನೂ ಒಂದು 2-3 ವರ್ಷಗಳ ಕಾಲ ಇದರ ಪರಿಣಾಮಗಳು ದೇಶದ ಮೇಲೆ ಆಗುವಂಥ ಸಾಧ್ಯತೆಗಳು ಇದ್ದಾವೆ. ಜನರು ಮುಕ್ತ ಮನಸ್ಸಿನಿಂದ ಪ್ರಧಾನಮಂತ್ರಿಯವರ ಕ್ರಮವನ್ನು ಸ್ವಾಗತ ಮಾಡಿದ್ರು. ಕಾರಣ ಏನು ಅಂತಂದರೆ, ಈ ದೇಶದಲ್ಲಿ ಕಪ್ಪು ಹಣ ಭಾಳಷ್ಟು ಕಡೆ ಇದೆ. ಬಂಡವಾಳಶಾಹಿಗಳು ಕಪ್ಪು ಹಣದ ಮೂಲಕ ದೇಶದಲ್ಲಿ ಬೇರೆ ಬೇರೆ ರೀತಿಯ ದುಷ್ಪರಿಣಾಮಗಳನ್ನು ಉಂಟು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ಕಪ್ಪು ಹಣವನ್ನು ತಡಿಬೇಕು ಅಂತ ಅಂದ್ಬಿಟ್ಟು ಬಹಳ ದಿನಗಳ ಸ್ವಾತಂತ್ರ್ಯ ನಂತರ, ಸ್ವಾತಂತ್ರ್ಯ ಪೂರ್ವದಲ್ಲಿ ಹೋರಾಟಗಳು ನಡೀತಲೇ ಬಂದಿದೆ. ಇವತ್ತು ಅಣ್ಣಾಜಿಯವರ ಹೋರಾಟ ಇರ್ಬೋದು, ಬೇರೆ JP ಅವರ 75ರ ಸಂದರ್ಭದಲ್ಲಿ JP ಅವರ ಒಂದು ಚಳವಳಿ ಇರ್ಬೋದು, ಎಲ್ಲವೂ ಸಹ ಭ್ರಷ್ಟಾಚಾರದ ವಿರುದ್ಧ ಮತ್ತು ಕಪ್ಪಣದ ವಿರುದ್ಧ ಆದಂಥ ಹೋರಾಟಗಳೇ. ಇವತ್ತು ಜನರ ನಿರೀಕ್ಷೆ ಇಟ್ಕೊಂಡು ಏನು ಮೋದಿಯವರ ಕ್ರಮವನ್ನು ಬೆಂಬಲಿಸಿದರೆ, ಬಹುಶಃ ಅದಕ್ಕೆ ಪೂರಕವಾದಂಥ ಕ್ರಮಗಳನ್ನ ಕೊಡುವಲ್ಲಿ ಕೇಂದ್ರ ಸರ್ಕಾರ, ಮೋದಿ ನೇತೃತ್ವದ ಸರ್ಕಾರ ವಿಫಲವಾಗಿದೆ. ಕಾರಣ ಭಾಳ ಸ್ಪಷ್ಟ ಇದೆ. ಕಪ್ಪು ಹಣದ ನಿಗ್ರಹವನ್ನು ಮಾಡ್ತೀವಿ ಅಂತ ಅಂದ್ಬಿಟ್ಟು ಏನು ಅಮಾನ್ಯೀಕರಣದ ಕ್ರಮವನ್ನು ತಗೊಂಡಿದ್ದಾರೆ. ಇವತ್ತಿನವರೆಗೂ ಕೇಂದ್ರ ಸರ್ಕಾರ ಎಷ್ಟು ಕಪ್ಪು ಹಣ ನಿಗ್ರಹ ಮಾಡಿದ್ದೇವೆ ಅಂತಂತ ಹೇಳೋವಂಥ ಎದೆಗಾರಿಕೆಯನ್ನು ತೋರಿಸೋದಕ್ಕೆ ಸಾಧ್ಯ ಆಗಿಲ್ಲ. ಇವತ್ತು ಜನ ಏನು ತಮಗೆ ಕಷ್ಟ ಆದರೂ ಸಹ ATMಗಳ ಮುಂದೆ ನಿಂತ್ಕೊಂಡು, ಬ್ಯಾಂಕ್ಗಳಲ್ಲಿ ನಿಂತ್ಕೊಂಡು ದೇಶದ ಜನ ಒಂದು ಅಂಕಿಅಂಶದ ನಿರೀಕ್ಷೆಯಲ್ಲಿದ್ದಾರೆ. ಅಲ್ಲ, ಅಂಕಿಅಂಶದಲ್ಲೂ ಸಹ ವಿಫಲ ಆಗಿದೆ. ಸರಿಯಾದ ಅಂಕಿಅಂಶನ ಕೊಡ್ತಾ ಇಲ್ಲ ಸರ್ಕಾರ. ಯಾಕೆಂದರೆ ಈಗ ಏನು ಹಣ ಜಮಾ ಆಗಿದೆ ಬ್ಯಾಂಕಿಗೆ, ಅದೀಗ ಬಿಳಿ ಹಣವಾಗಿ ಮಾರ್ಪಾಟಾಗಿದೆ. ಆಗಿಲ್ಲ. ನಿಮ್ಮ ಅಭಿಪ್ರಾಯ ಬೇರೆ ಇರ್ಬೋದು. ನನ್ನ ಅಭಿಪ್ರಾಯ, ಇವರೇನು ಒಂದು 14 ಲಕ್ಷ ಕೋಟಿ 15 ಲಕ್ಷ ಕೋಟಿ ಹಣದ ಸಂಖ್ಯೆಯನ್ನು ಕೊಡ್ತಾರೆ. ಅಷ್ಟು ಹಣ ಈಗ ಬಿಳಿ ಹಣವಾಗಿ ಪರಿವರ್ತನೆ ಆಗಿದೆ. ಬ್ಯಾಂಕಿಗೆ ಬಂದ ತಕ್ಷಣ ಅದು ವೈಟ್ ಮನಿ ಆಗ್ಬಿಡ್ತು ಅಂತ ಇಲ್ಲ ಸರ್. ಈಗ ಏನಾಗುತ್ತೆ ಅಂದರೆ, ಫಸ್ಟ್ ಥ್ಯಾಂಕ್ ಯು. ನೀವು ಸ್ಟಾರ್ಟ್ ಮಾಡಿದಾಗ ಹೇಳಿದ್ರಿ ಪ್ರೋಗ್ರಾಮಲ್ಲಿ ಇವತ್ತು 7:15 ತುಂಬ ಎಕ್ಸ್ಪೆಕ್ಟೇಷನ್ ಇದೆ. ಇಡೀ ಇಂಡಿಯಾದಲ್ಲಿ ಸ್ಕ್ರೀನ್ಸ್ ಎಲ್ಲ ಆಫರ್ಸ್ ಅಂತ. ಮೋದಿಜಿಯವರು ತುಂಬ ಖುಷಿ ಪಡ್ತಾರೆ. ಅವ್ರು ಯಾರ್ಯಾರು ಇವತ್ತು ಸಂಜೆ ಸ್ಕ್ರೀನ್ಗಳಲ್ಲಿ ಆಫರ್ ಕೊಡ್ತಾ ಇದ್ದಾರೋ ಡಿಜಿಟಲ್ ಪೇಮೆಂಟ್ ಮಾಡಿದ್ರೆ, ಸೊ ಡಿಜಿಟಲ್ ಪೇಮೆಂಟಲ್ಲಿ ಆದರೆ, ಸೊ ಖಂಡಿತ ವಿ ಆರ್ ಗೋಯಿಂಗ್ ಟು ದ ಡಿಜಿಟಲ್ ಇಂಡಿಯಾ. ಆ್ಯಂಡ್ ಫಸ್ಟ್ ಆಫ್ ಆಲ್ ಐ ಸೇ ಲೈಕ್, ಈ 70 ವರ್ಷ ಆಗುತ್ತೆ ನಮ್ಗೆ ಸ್ವತಂತ್ರ ಬಂದು. ಈಗ ರತ್ನ ಅಕ್ಷರಗಳಲ್ಲಿ ಬರೆದಿಟ್ಕೋಬೇಕು. ಬಿಕಾಸ್ ನಾವು ಕ್ರಿಕೆಟಲ್ಲಿ ತೊಗೊಂಡ್ರೆ 20 ವರ್ಷ ಹಿಂದೆ ನಾನು ಸಚಿನ್ ಬ್ಯಾಟಿಂಗ್ ನೋಡಿದೆ ಅಂದರೆ ಖುಷಿ ಪಡ್ತಾರೆ. ನಾನು ಸಚಿನ್ ಬ್ಯಾಟಿಂಗ್ ನೋಡಿದೆ ಸ್ಟೇಡಿಯಮಲ್ಲಿ ಅಂತ. 30 ವರ್ಷ ಹಿಂದೆ ನಾನು ಸುನಿಲ್ ಗವಾಸ್ಕರ್ ಅವ್ರ ಬ್ಯಾಟಿಂಗ್ ನೋಡಿದೆ ಅಂತಾರೆ. ಸೊ ಈಗ 2017 a leader will become a great leader if he takes a decision. And ನರೇಂದ್ರ ಮೋದಿಜಿಯವರು ಈ ಬೋಲ್ಡ್ ಡಿಸಿಷನ್ ಅವರು ಎತ್ತಿದಂಥ ಒಂದು ಪ್ರಶ್ನೆಗೆ ನೇರವಾದ ಉತ್ತರ ಕೊಡಿ. ಬ್ಯಾಂಕಿಗೆ ಬಂದಂಥ ಅಷ್ಟು ದುಡ್ಡು ವೈಟ್ ಆಯಿತು ಅಂತ? ಖಂಡಿತ ಇಲ್ಲ. ಮೋದಿಜಿಯವರೇ ಹೇಳಿದಾರಲ್ಲ, ನಾವು ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ, ಗೇಮ್ ವಿಲ್ ಬಿಗಿನ್ ನೌ ಅಂತ. ಸೊ ಲೆಟ್ ಅಸ್ ಸಿ ಹೌ ಥಿಂಗ್ಸ್ ವಿಲ್ ಗೋ ಅಂತ. ಎಕ್ಸ್ಪ್ಲೇನ್ ಮಾಡಿ ಹೇಗೆ ಅಂತ ಜನಕ್ಕೆ ಅರ್ಥ ಆಗಬೇಕು. ಅವರ ಪ್ರಶ್ನೆ ಸ್ಪಷ್ಟ ಇದೆ. ಬ್ಯಾಂಕ್ಗೆ ಜಮಾ ಆದಂಥ ಹಣ ಒಂದೇ ಕಾರಣಕ್ಕೆ ಅದು ವೈಟ್ ಆಗೋದಿಲ್ಲ ಅಂತ ಸರ್, ಹೇಗೆ ಅಂತ ಅದು ಎಕ್ಸ್ಪ್ಲೇನ್ ಮಾಡಿ. ನೋಡಿ ಸರ್, ಏನಾಗುತ್ತೆ ನೋಡಿ, ಎಲ್ಲದಕ್ಕೂ ಇನ್ಕಮ್ ಟ್ಯಾಕ್ಸ್ ಅಸೆಸೀಸ್ ಇರ್ತಾರೆ. ಏನೇ ಮಾಡಿದ್ರು ಇನ್ಕಮ್ ಟ್ಯಾಕ್ಸ್ ಚೀಫ್ ಕಮಿಷನರನ್ನೇ ನಮ್ಮ ಸ್ಟುಡಿಯೋದಲ್ಲಿ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಕೆಲವೇ ಕ್ಷಣಗಳಲ್ಲಿ ಅವರು ನಮ್ಮನ್ನ ಜಾಯ್ನ್ ಆಗೋರಿದ್ದಾರೆ. 7 ಲಕ್ಷ ಕೋಟಿ ಹಣ ಜಮಾ ಆಗಿರುವಂಥದ್ದು 60 ಲಕ್ಷ ಅಕೌಂಟ್ಗಳಲ್ಲಿ. ಆ 60 ಲಕ್ಷ ಅಕೌಂಟ್ಗಳ ಇತಿಹಾಸವನ್ನ ತೆಗೆಯಬೇಕಾಗಿದೆ. ಈಗ ಶುರುವಾಗಬೇಕಾಗಿರುವಂಥದ್ದು. ಈ ಕರ್ನಾಟಕ ರಾಜ್ಯದಲ್ಲೇ 80 ಬ್ಯಾಂಕ್ಗಳು ಇನ್ಕಮ್ ಟ್ಯಾಕ್ಸ್ಗೆ ತಮ್ಮ ವಹಿವಾಟಿನ ದಾಖಲೆಯನ್ನ ಇದುವರೆಗೂ ನೀಡಿಲ್ಲ. ಆ ವಹಿವಾಟಿನ ದಾಖಲೆಗಳನ್ನು ಇನ್ಕಮ್ ಟ್ಯಾಕ್ಸ್ ಪರಿಶೀಲಿಸಬೇಕಾಗಿದೆ. ನನ್ನ ಪ್ರಶ್ನೆ ಅದಲ್ಲ. ಇನ್ಕಮ್ ಟ್ಯಾಕ್ಸ್ ಸಪ್ರೇಟ್ ಇಶ್ಯೂ. ಒಂದು ಸಲ ನಿಮ್ಮಲ್ಲಿರ್ತಕ್ಕಂಥ ಹಣ ಖಾತೆಗೆ ಜಮಾ ಆದರೆ ಇಟ್ ಈಸ್ ಅಕೌಂಟಬಲ್. ಅದನ್ನ ವೈಟ್ ಅಂತ ಹೇಳಂತದ್ದು ನಾವು. ಇನ್ಕಮ್ ಟ್ಯಾಕ್ಸ್ ಪ್ರಶ್ನೆ ಬೇರೆ, ಪ್ರಶ್ನೆ ಬೇರೆ. ಕೊಡ್ತಾರಲ್ಲ ಅಕೌಂಟ್ ಜಮಾ ಆಗಿದ್ದಂಥದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಜೊತೆ ಇನ್ಕಮ್ ಟ್ಯಾಕ್ಸ್ ಚೀಫ್ ಕಮಿಷನರೇ ಇರ್ತಾರೆ ಸರ್.
ಅಕೌಂಟಿಗೆ ಹಣ ಜಮಾ ಆಯಿತು ಅಂದ ಮಾತ್ರಕ್ಕೆ ಅದು ವೈಟ್ ಮನಿ ಆಗೋದಾದರೆ ಬಹುಶಃ ಈ ದೇಶದಲ್ಲಿ ಬ್ಲ್ಯಾಕ್ ಮನಿ ಅನ್ನೋದು ಇರ್ತಿರಲೇ ಇಲ್ಲ. ಎಲ್ಲರೂ ತಮ್ಮ ತಮ್ಮ ಅಕೌಂಟಿಗೆ ಹಣವನ್ನು ಹಾಕ್ಕೊಂಡು ಹೋಗ್ಬಿಡ್ತಿದ್ರು. ಡಾಕ್ಟರ್ ಅಶ್ವತ್ಥನಾರಾಯಣ ಸರ್, ಇದು ಮುಖ್ಯವಾಗಿ ನರೇಂದ್ರ ಮೋದಿಯವರು ಏನಿವತ್ತು ಡಿಮಾನಿಟೈಸೇಷನ್ ತಂದಿದ್ದಾರೆ, ಈ ನಿರ್ಧಾರದ ಮೂಲಕ ಇವತ್ತೇನು ಹಣ ಇದೆ ಒಂದು ಚಾನಲೈಸ್ ಆಗಬೇಕಿತ್ತು, ಅಕೌಂಟೇಬಲ್ ಆಗಬೇಕಿತ್ತು. ಅಕೌಂಟೆಡ್ ಮನಿನ ಅಂತ ಎಷ್ಟು ಮಟ್ಟಿಗೆ ನಮ್ಮಲ್ಲಿ ಏನು ಇವತ್ತು ಕರೆನ್ಸಿ ಪ್ರಿಂಟ್ ಆಗಿರೋದು ಅಕೌಂಟ್ ಆಗಿದೆ, ಅನ್ಅಕೌಂಟ್ ಆಗಿದೆ, ಎಲ್ಲೆಲ್ಲಿ ಈ ಹಣ ಇದೆ ಅನ್ನೋಂಥದ್ದು ಪತ್ತೆ ಮಾಡುವಂಥದ್ದು ಬಹಳ ಒಂದು ದೊಡ್ಡ ಕೆಲಸ ಇತ್ತು. ಇವತ್ತು ಎಲ್ಲರ ಹಣ ಇವತ್ತು ಎಲ್ಲ ಬ್ಯಾಂಕಿಗೆ ಮರಳಿ ಬಂದಿರುವಂಥದ್ದು, ಯಾರ್ಯಾರ ಹಣ ನನ್ನದು ಅಂತನ್ನುವಂಥ ದೃಷ್ಟಿಕೋನದಲ್ಲಿ ಇವತ್ತು ಡೆಪಾಸಿಟ್ ಮಾಡಿದ್ದಾರೆ. ಈ ವೈಟ್ ಟು ಬ್ಲ್ಯಾಕ್ ಅನ್ನೋದಕ್ಕಿಂತ ಅಕೌಂಟೆಡ್ ಅನ್ಅಕೌಂಟೆಡ್, ಇದಕ್ಕೆ ಟ್ಯಾಕ್ಸ್ ಕಟ್ಟಿದ್ದಾರೆ, ಟ್ಯಾಕ್ಸ್ ಕಟ್ಟಿಲ್ವಾ, ಸೋರ್ಸ್ ಆಫ್ ಇನ್ಕಮ್ ಏನಿದು ಇದುವರೆಗೂ ಸೋರ್ಸ್ ಡಿಕ್ಲೇರ್ ಮಾಡಿದ್ರೆ ಇಲ್ವಾ? ಇವತ್ತು ಅವರು ಸೋರ್ಸ್ ಡಿಕ್ಲೇರ್ ಮಾಡ್ಲಿಕ್ಕೆ ಹೋಗ್ಬೋದು. ಇವತ್ತು ಸೋರ್ಸ್ ಡಿಕ್ಲೇರ್ ಮಾಡಿದಾಗ ಟ್ಯಾಕ್ಸ್ ಕಟ್ಟಿಲ್ದರೆ ಇವತ್ತು ಟ್ಯಾಕ್ಸ್ ಕಟ್ಟುವಂಥದ್ದು ಇರ್ತದೆ. ಇವತ್ತೇನು ಬ್ಲ್ಯಾಕ್ ಮನಿ ಅನ್ನೋಂಥದ್ದು ಏನು, ಈ ದೇಶಕ್ಕೆ ಏನು ಅಕೌಂಟ್ ಮಾಡ್ದೇನೆ ಟ್ಯಾಕ್ಸ್ ಕಟ್ಟದೇನೆ ಅವರು ಒಂದು ಪ್ಯಾರಲಲ್ ಎಕಾನಮಿ ನಡೆಸ್ಕೊಂಡು ಬರ್ತಿರ್ತಾರೆ, ಅಥವಾ ಅನ್ಅಕೌಂಟೆಡ್ ಆಗಿರ್ತದೆ, ಅದನ್ನು ಅಕೌಂಟ್ ಮಾಡೋವಂಥದ್ದು. ಇವತ್ತು ನಮಗೆ ಮುಖ್ಯವಾಗಿ ಇವತ್ತು ಟ್ಯಾಕ್ಸ್ ಕಟ್ಟಿ ಅದು ಸರ್ಕ್ಯುಲೇಷನಲ್ಲಿ ಇರಲಿ, ಹಣ ಯಾರು ಇಟ್ಕೊಳ್ಳಿ, ಎಲ್ಲರ ಹತ್ರ ಹಣ ಇರಲಿ, ಸಂಪಾದನೆ ಮಾಡಲಿ ಅಂತ ಇರ್ದೆವು. ಆದರೆ ಇವತ್ತು ಅವರು ಟ್ಯಾಕ್ಸ್ ಕಟ್ಟದೇನೆ ನಡೆಸ್ತಿರುವಂಥ ಎಕಾನಮಿನಲ್ಲಿ ಆಗಬಾರ್ದು. ಇವತ್ತು ದೇಶಕ್ಕೆ ರೆವಿನ್ಯೂ ಬೇಸ್ ಜಾಸ್ತಿ ಆಗಬೇಕು ಅನ್ನೋ ದೃಷ್ಟಿಕೋನ ಮತ್ತು ಇಷ್ಟು ದಿವಸ ಪ್ರಾಮಾಣಿಕವಾಗಿ ಯಾರು ಸಂಪಾದನೆ ಮಾಡಿದ್ರು ಒಂದು ಲಿಮಿಟ್ ಆದ್ಮೇಲೆ ಸಂಪಾದನೆ ಮಾಡಿದಂಥದ್ದು ನೀವು ಸರ್ಕಾರ ಶೇರ್ ಮಾಡಬೇಕು ಅನ್ನೋ. ಎಕ್ಸಾಕ್ಟ್ಲಿ ಒಂದು ಸಣ್ಣ ಬ್ರೇಕ್. ನಾನೊಂದು ಸಣ್ಣ ಬ್ರೇಕ್ ತಗೊಳ್ತೀನಿ ಸರ್. ಬ್ರೇಕ್ನ ನಂತರ ನೂತನ್ ಒಡೆಯರ್, ಚೀಫ್ ಕಮಿಷನರ್, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಗೋವಾ ಮತ್ತು ಕರ್ನಾಟಕ ವಲಯ, ಅವರು ನಮ್ಮನ್ನು ಜಾಯ್ನ್ ಆಗ್ತಾರೆ. ನಮ್ಮ ಹಲವು ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡ್ತಾರೆ. ರಮೇಶ್ ಬಾಬು ಅವರು ಎತ್ತಿದಂಥ ಪ್ರಮುಖವಾದ ಪ್ರಶ್ನೆ, ಬ್ಯಾಂಕ್ ಅಕೌಂಟ್ಗೆ ಬಂದು ಬಿದ್ದ ಮೇಲೆ ಅದು ಬ್ಲ್ಯಾಕ್ ಮನಿ ಆಗಿದ್ದಂಥದ್ದು ವೈಟ್ ಮನಿ ಆಗಿಬಿಡ್ತಲ್ಲ ಅಂತ, ಆ ಪ್ರಶ್ನೆಗೂ ಕೂಡ ಉತ್ತರ ತೆಗೆದುಕೊಳ್ತೀನಿ. ಪ್ರಶಾಂತ್ ನಾಥು ನಮ್ಮ ನವದೆಹಲಿ ಪ್ರತಿನಿಧಿ ಕೂಡ ನೇರ ಸಂಪರ್ಕದಲ್ಲಿರ್ತಾರೆ. ಅವರನ್ನು ಮಾತನಾಡಿಸೋದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್.